12:12 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್ ಏನಂದ್ರೆ 12 ತಾಸು ಫಾಸ್ಟಿಂಗ್ ಇರ್ತೈತಿ, 12 ತಾಸು ಫೀಸ್ಟಿಂಗ್ ಇರ್ತೈತಿ. ಫೀಸ್ಟಿಂಗ್ ಅಂದ್ರೆ ಈಟಿಂಗ್ ವಿಂಡೋ ಇರ್ತೈತಿ. ಸೊ ಇದು ಎಂಥವ್ರಿಗೆ ಈ ಪ್ಲ್ಯಾನ್ ಭಾಳ ಚಲೋ ಅಂದ್ರೆ ನಾವು ಯಾವತ್ತೂ ಮೊದಲು ಫಾಸ್ಟಿಂಗ್ ಮಾಡೇ ಇಲ್ಲ, ನಾವು ಈಗ ಫಾಸ್ಟಿಂಗ್ ಶುರು ಮಾಡಾಕತ್ತೀವಿ ಅನ್ನೋರಿಗೆ ಈ ವೆರಿ ಗುಡ್ ಪ್ಲ್ಯಾನ್, ಬೇಸಿಕ್ ಪ್ಲ್ಯಾನ್. ಯಾಕಂದ್ರೆ ಇದು ಹೆಂಗೈತಂದ್ರೆ 12 ಅವರ್ ಈಟಿಂಗ್ ವಿಂಡೋ ಅಂದ್ರೆ ಇದು ನಮ್ದು ಆ್ಯಕ್ಚುಲಿ ಡೈಲಿ ರುಟೀನಾಗ ಭಾಳ ಏನಂದ್ರೆ ಕಂಫರ್ಟೇಬಲಿ ಫಿಟ್ ಆಕತಿ. ಈಗ ನಾವು ಹೊಸದಾಗಿ ಫಾಸ್ಟಿಂಗ್ ಮಾಡಾಕತ್ತೀವಿ, ನಾವು ಮೊದಲು ಒಟ್ಟ ಮಾಡೇ ಇಲ್ಲ ಅನ್ನೋರಿಗೆ ಭಾಳ ಸೂಟ್ ಆಕತಿ. ಯಾಕಂದ್ರೆ ಫಾಸ್ಟಿಂಗ್ ಯಾವಾಗೂ ಮೊದಲು ಮಾಡಲಾರ್ದವ್ರಿಗೆ ಅದು ಭಾಳ ಕಷ್ಟ ಅನಿಸ್ತತಿ. ಯಾಕಂದ್ರೆ ಬಾಡಿ ಎಂದು ಆ ಪ್ರೊಸೆಸ್ಗೆ ಮಾಡಿರಂಗಿಲ್ಲ. ಸೊ ಯಾವುದೇ ಥರದ್ದು ಒಂಥರ ಬಾಡಿ ಶಾಕ್ ಆಗ್ಲಾರ್ದಂಗೆ ನಾವು ಆರಾಮಾಗಿ ಟೈಮ್ ತೊಗೊಂಡು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀವಿ. ಬಿಗಿನರ್ಸ್ ಅದೀವಿ ಅನ್ನೋರಿಗೆ ಈ ಪ್ಲ್ಯಾನ್ ವೆರಿ ಬೆಸ್ಟ್ ಪ್ಲ್ಯಾನ್. ವೆಯ್ಟ್ ಲಾಸ್ ಇದ್ರೊಳಗೂ ಆಕತಿ, ಆದರೆ ಇದನ್ನ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೋತಾ ಬರ್ಬೇಕು ಈ ಪ್ಲ್ಯಾನ್. ಸೊ 12 to 12 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್ ಅಂದ್ರೆ ಒಂದು ಟೈಮ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಟಿಂಗ್ ವಿಂಡೋ ಮೊದಲು ಹೇಳತ್ತಾನೆ. ಮುಂಜಾನೆ 7 ಗಂಟೆಗೆ ನೀವು ತಿನ್ನಾಕತ್ತಿದವ್ರ ಸಂಜೆ 7 ತನಕ ನೀವು ರಾತ್ರಿ ಊಟ ಮುಗಿಸ್ಬೋದು 7 ಗಂಟೆ ಒಳಗೆ. ಅಲ್ಲಿಂದ ರಾತ್ರಿ 7 ಗಂಟೆಗೆ ನಿಮ್ಮದು ಊಟ ಮುಗಿದ್ಮೇಲೆ ನೀವು ಏನೇನು ತಿನ್ನಬಾರ್ದು ಸಾಲಿಡ್ ಫುಡ್. ಸೊ ಅದು ಮತ್ತು ಮರುದಿನ ಬೆಳಗ್ಗೆ 7 ಗಂಟೆಗೆ ನೀವು ಏನಾರ ನೀವು ತಿನ್ಬೋದು ಅಥವಾ ಕುಡಿಬೋದು ನಿಮ್ದು. ಸೊ ಅದಕ್ಕೇನಂದ್ರೆ ಮುಂಜಾನೆ 7ರಿಂದ 7 AM to 7 PM ಇದು ನಿಮ್ಮದು 12 ಅವರ್ ಈಟಿಂಗ್ ವಿಂಡೋ ಆತ. ಆಮೇಲೆ ರಾತ್ರಿ ಅದ ಸಂಜೆ 7 ಗಂಟೆಯಿಂದ ನಿಮ್ಮದು ಊಟ ಆದಮೇಲಿಂದ 7 PM ಟು ಮತ್ತು ನೆಕ್ಸ್ಟ್ ಮರುದಿನ 7 AM ತನಕ 12 ಅವರ್ ಫಾಸ್ಟಿಂಗ್ ವಿಂಡೋ ಆತ. ಇದು ಒಂದು ಎಕ್ಸಾಂಪಲ್. ಮುಂಜಾನೆ 7 ಗಂಟೆ ಭಾಳ ಜಲ್ದಿ ಆಗತ್ತೆ ಅಂದ್ರೆ 8 ಗಂಟೆ ಅಂತ ಇಟ್ಕೋರಿ. ಸೊ ಮುಂಜಾನೆ 8 ಗಂಟೆ 8 AM ಟು ಈವ್ನಿಂಗ್ 8 PM ಅಲ್ಲಿ ತನಕ ನಿಮ್ಮದು ಈಟಿಂಗ್ ವಿಂಡೋ 12 ತಾಸದ್ದು. ಮತ್ತು ಆಮೇಲೆ ರಾತ್ರಿ 8 ಗಂಟೆಗೆ ಊಟ ಆದಮೇಲೆ ಮತ್ತು ಹೊಳ್ಳಿ ಮುಂಜಾನೆ ತನಕ 8 ಆಗೋ ತನಕ ಏನೂ ತಿನ್ನಬಾರ್ದು. ಅದು 12 ಅವರ್ ಫಾಸ್ಟಿಂಗ್ ವಿಂಡೋ ಆದಂಗೆ. ಯಾರು ನಾವು ಫಾಸ್ಟಿಂಗ್ ಮಾಡಾಕತ್ತಿಲ್ಲ ಅಂದವ್ರು ಹೆಚ್ಚಂದ್ರು ನಾವು ಕಡಿಮೆ ಅಂದರೂ 8ರಿಂದ 10 ತಾಸು ನಾವು ಫಾಸ್ಟಿಂಗ್ ಮಾಡ್ತೀವಿ. ಯಾಕಂದ್ರೆ ರಾತ್ರಿ ನಾವು ಒಂದು 8 ತಾಸರ ನಾವು ಮಕ್ಕೊಂಡ್ರೆ ಊಟ ಆದಮೇಲೆ ಅದು 8 ತಾಸು ಫಾಸ್ಟಿಂಗನ ಅದ. ಹೀಗಾಗಿ ಸೊ ನಮಗೆ ಗೊತ್ತಿಲ್ಲಾರ್ದನ ನಾವು ಫಾಸ್ಟಿಂಗ್ ಮಾಡಾಕತ್ತೀವಿ. ಬಟ್ ನಮಗೆ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೈತಿ. ಹೀಗಾಗಿ ಒಂದು ಸ್ವಲ್ಪ ಆ ಫಾಸ್ಟಿಂಗನ್ನು ಎಕ್ಸ್ಟೆಂಡ್ ಮಾಡ್ಬೇಕಾಗೈತಿ, ಒಂದು ಸ್ವಲ್ಪ ಫಾಸ್ಟಿಂಗ್ ಅವರ್ ಜಾಸ್ತಿ ಇಟ್ಕೋಬೇಕಾಗೈತಿ ಅಷ್ಟೇ. ಸೊ ಬಿಗಿನರ್ಸ್ ಇದ್ದವ್ರಿಗೆ 12:12 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್ ಬೆಸ್ಟ್. ಆಮೇಲೆ ಈ 12 ಅವರ್ ನಿಮ್ದು ಏನು ಈಟಿಂಗ್ ವಿಂಡೋ ಐತಿ ವೆರಿ ಇಂಪಾರ್ಟೆಂಟ್. 12 ಅವರ್ ಒಳಗೆ ನನ್ನ ಕೇಳ್ರೆ ಏನಂದ್ರೆ ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದನ್ನಷ್ಟ ನೀವು ಟ್ರೈ ಮಾಡಿರಿ ತಿನ್ನಾಕ. ಅಂಡ್ ಈಗ ಅಕಸ್ಮಾತ್ ನಿಮಗೇನಾರ ಭಾಳ ಸ್ನ್ಯಾಕ್ ತಿನ್ನೋದು ಪ್ರಾಕ್ಟೀಸ್ ಇತ್ತಂದ್ರೆ ಅಂದ್ರೆ ನಿಮ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ನಡು ನೀವು ಮತ್ತೇನೋ ಒಂದು ಸ್ನ್ಯಾಕ್ ತಿನ್ನಾಕತ್ತೀರಿ, ಆಮೇಲೆ ಲಂಚ್ ಮತ್ತು ಡಿನ್ನರ್ ನೋಡು ಮತ್ತೊಂದು ಸ್ನ್ಯಾಕ್ ತಿನ್ನತ್ತೀರಂದ್ರೆ ನೀವು ಟೋಟಲ್ ಎಷ್ಟು ಸಲ ತಿನ್ನತ್ತೀರಂತ ಲೆಕ್ಕ ಹಾಕ್ರಿ. ಸೊ 3 ಊಟ ಆಮೇಲೆ 2 ಸ್ನ್ಯಾಕ್ ಅಂದ್ರೆ 5 ಸಲ ನೀವು ಏನಂದ್ರೆ ಸಾಲಿಡ್ ಫುಡ್ ಬಾಯಾಗ ಹೊಂಟೈತೆ. ಸೊ ಅದನ್ನು ಕಡಿಮೆ ಮಾಡ್ಕೋತಾ ಬರ್ಬೇಕು. ನಾವು ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಕಡಿಮೆ ಆಗ್ಬೇಕು. ನೀವೇನಾರ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದು 3 ಮೀಲ್ ತಿನ್ನಾಕತ್ತಿದ್ರೆ ನಿಮ್ಮ ಈಟಿಂಗ್ ವಿಂಡೋ ಒಳಗೆ ಇಟ್ಸ್ ಗುಡ್ ಅದ. ಆಮೇಲೆ ಇಲ್ಲ ನಾನು ಹಂಗೆ ನಡು ಸ್ನ್ಯಾಕಿಂಗು ಮಾಡ್ತೀನಿ ಅಂತಂದ್ರೆ ನೀವು ಸ್ನ್ಯಾಕಿಂಗ್ ಮಾಡೋದನ್ನು ರೆಡ್ಯೂಸ್ ಮಾಡ್ಕೋತಾ ಬರ್ರಿ. ನಾ ಎಷ್ಟಂತ ಹೇಳಂಗಿಲ್ಲ, ಯಾಕಂದ್ರೆ ಇದು ಯಾರೋ ಒಬ್ಬರ ಸಂಬಂಧ ಇದು ವಿಡಿಯೋ ಅಲ್ಲಲ್ಲ. ಯಾಕಂದ್ರೆ ಜನರಲ್ ಆಗಿ ಹೇಳಕತ್ತಾನೆ, ಒಬ್ರು 3 ಸಲ ತಿಂತಿರ್ಬೋದು, ಒಬ್ರು 2 ಸಲ ತಿಂತಿರ್ಬೋದು. ಸೊ ಅದಕ್ಕೆ ನಿಮಗೆ ಅಕಸ್ಮಾತ್ ನೀವು 3 ಸಲ ಸ್ನ್ಯಾಕ್ ಮಾಡಾಕತ್ತಿದ್ರೆ ಅಂದ್ರೆ ಈ ಮೀಲನ್ನು ಬಿಟ್ಟು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದು ಬಿಟ್ಟು ನೀವು ಮತ್ತು ಹಂಗೆ ನಡು ನಾವು ಒಂದ್ಸಲ ಹಣ್ಣು ತಿನ್ನಿ, ಇನ್ನೊಂದು ಸ್ನ್ಯಾಕ್ ತಿನ್ನಿ ಅನ್ನಕತ್ತಿದ್ರೆ ಅದನ್ನು ಸಾವಕಾಶ ನಿಮ್ಗೆ ಅನುಕೂಲ ಆದಂಗೆ ಅದನ್ನು ಬಿಟ್ಕೋತಾ ಬರ್ರಿ. ಅದು ಭಾಳ ಇಂಪಾರ್ಟೆಂಟ್ ಐತಿ. ವೆಯ್ಟ್ ಲಾಸು ಬೇಕಾಗಿತ್ತು, ಹೆಲ್ತ್ ಬೆನಿಫಿಟು ಬೇಕಾಗಿತ್ತು ನಿಮಗಂದ್ರೆ ನಾವು ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಕಡಿಮೆ ಮಾಡ್ಬೇಕಾಗತ್ತೆ. ಅದು ಯಾಕಂತ ಹೇಳಿ ಇನ್ನೊಂದು ವಿಡಿಯೋ ಮಾಡ್ತಾನೆ, ಅದ್ರಾಗ ಹೇಳ್ತಾನೆ. ಸೊ ಹೀಗಾಗಿ ಏನು ನೀವು ತಿನ್ನಾಕತ್ತಿರ್ತೀರಿ ಮೀಲ್ಸನ್ನು ಹೊಟ್ಟೆ ತುಂಬ ತಿನ್ನಿರಿ.
ಚಲೋ ತಂಗ ನಿಮ್ಗೆ ಸಂತೃಪ್ತಿ ಆಗ್ಬೇಕು ತಿಂದ್ರೆ ಅವ ಸಾಕಪ್ಪ ಇನ್ನೊಂದು ತಿನ್ನಕ್ಕೆ ಆಗಂಗಿಲ್ಲ ಅನ್ನೋ ತನ ತಿನ್ನಿರಿ. ಬ್ರೇಕ್ಫಾಸ್ಟ್ ಭಾಳ ಹೊಟ್ಟೆ ತುಂಬ ಚಲೋ ತಿಂದ್ರಂದ್ರೆ ನೀವು ಲಂಚ್ ತನ ನೀವು ತಡ್ಕೋತೀರಿ. ಯಾಕಂದ್ರೆ ನೀವು ಅಲ್ಲಿ ಚಲೋ ತಂಗ ತಿಂದಿರ್ತೀರಿ. ನೀವು ಅದನ್ನು ನೀವು ಅರ್ಧ ಮುರ್ಧ ತಿಂದು ಹೊಟ್ಟೆ ತುಂಬ ತಿನ್ಲಾರ್ದ ತಿಂದ್ರೆ ನಿಮ್ಗೆ ಅವಾಗ ಸ್ನ್ಯಾಕ್ ಬೇಕು ಅನಿಸ್ತತಿ. ಹೀಗಾಗಿ ತಿನ್ನೋದ್ರಾಗ ಏನೂ ಕಡಿಮೆ ಮಾಡಬೇಡ್ರಿ. ಅದ್ರಾಗ ಏನೂ ಕ್ಯಾಲರಿ ಕೌಂಟಿಂಗ್ ಇಲ್ಲ. ಚಲೋ ಏನಂತ ಒಳ್ಳೆ ಫುಡ್ಡನ್ನು, ಹೆಲ್ದಿ ಫುಡ್ಡು, ಹೋಲ್ ಫುಡ್ಡನ್ನು ಆದಷ್ಟು ತಿನ್ನಕ್ಕೆ ಟ್ರೈ ಮಾಡಿರಿ. ಸೊ ಏನಂದ್ರೆ ಒಂಥರ ಮನುಷ್ಯಾಗ ಸಂತೃಪ್ತಿ ಇರ್ತೈತಿ, ರಿಯಲಿ ಹೊಟ್ಟೆ ತುಂಬಿರ್ತೈತೆ ಅವಾಗ. ಸೊ ಇದು 12:12 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನ್. ಸೊ ನಿಮ್ಗೆ ಹೆಂಗೆ ಅನುಕೂಲ ಬರ್ತೈತಿ ನಿಮ್ಮ ಟೈಮಿಂಗನ್ನು ನೀವು ಸೆಲೆಕ್ಟ್ ಮಾಡ್ಕೋರಿ. ನನಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನನ್ನು ನಾನು ಮಾಡ್ಕೋಬೇಕಾಗೈತಿ ಅಂದ್ರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೀನಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.